ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲ್ಲಾಗಿ ನಮ್ಮ ಕಡೆ ಮಾಡ್ತಾರೆ ಇದನ್ನು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಚಪ್ರದ ಅವರೆಕಾಯಿ ಅಂತ ಕೇಳಿದ್ದೀರಾ. ಅದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಬೇರೆ ಬೇರೆ ಕಡೆ. ಚಪ್ರದ ಅವರೆಕಾಯಿ ಮತ್ತು ಅವರೆಕಾಳನ್ನ ಹಾಕಿಬಿಟ್ಟು ಬಸ್ಸಾರನ್ನ ಮಾಡ್ತಿದ್ದೀನಿ. ತುಂಬ ಡಿಫ್ರೆಂಟ್ ವೇ ಇದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ಒಂದು ಕುಕ್ಕರ್ನಲ್ಲಿ ನಾನು ಚಪ್ರದ ಅವರೆಕಾಯಿನ 2 ಭಾಗ ಆಗಿ ಕೈಯಲ್ಲೇ ಮುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅವರೆಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಹರಳುಪ್ಪನ್ನು ಸೇರಿಸ್ಕೊಂಡು 1-2 ವಿಷಲಷ್ಟು ಓಡಿಸ್ಕೊಳ್ತಾ ಇದ್ದೀನಿ. 1-2 ವಿಷಲ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಓಪನ್ ಆಗಿ ಬೇಕಂದರೆ ಬೇಯಿಸ್ಕೊಳ್ಬೋದು, ಬಟ್ ಲೇಟ್ ಆಗುತ್ತೆ. ಹಾಗಾಗಿ ನೀವು ಬಸ್ಸಾರು ಅಂದರೆ ಲೇಟೇ ಆಗುತ್ತೆ, ಹಾಗಾಗಿ ವಿಷಲ್ ಹೊಡ್ಸ್ಕೊಳ್ಳಿ. ಇನ್ನು ಅದು ಬೇಯೋ ಅಷ್ಟರಲ್ಲಿ ಇನ್ನು ಖಾರಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡ್ಬಿಡೋಣ. 1.5 ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಸೇರಿಸೋದ್ರಿಂದ ನಾರ್ಮಲ್ ಬಸ್ಸಾರಿಗೂ ಇದನ್ನು ಕಾಮನಾಗಿ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಅಂದರೆ ತುಂಬ ರುಚಿಕಟ್ಟಾಗಿರುತ್ತೆ ಈ ಸಾಂಬಾರಂತೂ. ನನಗಂತೂ ತುಂಬಾ ಫೇವ್ರೆಟ್ಟು. ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಒಂದಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೆ, 1-2 ಇನ್ನು ಒಂದು ದಪ್ಪದಾಗಿರೋ ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಮುಂಚೆ ಎಲ್ಲ ನಮ್ಮಮ್ಮಂದಿರು ಒಲೆಯಲ್ಲಿ ಸುಟ್ಕೊಳ್ತಿದ್ರು ಕೆಂಡದಲ್ಲಿ, ಅದು ತುಂಬಾ ಟೇಸ್ಟಿಯಾಗಿರ್ತಿತ್ತು. ಈಗ ಆ ಥರ ಫೆಸಿಲಿಟಿ ಎಲ್ಲ ಇರೋದಿಲ್ಲ, ಹಾಗಾಗಿ ಹುರ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತೊಗೊಂಡಿದ್ದೆ, ಅದಕ್ಕೆ ಹುರಿದಿರುವಂತಹ ಜೀರಿಗೆ ಮತ್ತು ಪೆಪ್ಪರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಹುರ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಪ್ರದ ಅವರೆಕಾಯಿನ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಕಾಳನ್ನು ಮಾತ್ರ ಸೇರಿಸ್ಕೊಳ್ಳಿ. ಸಾಂಬಾರು ಗಟ್ಟಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಮುಷ್ಟಿ ಆಗುವಷ್ಟು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹುಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಬೇಕಾದರೂ ಹುಳಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಅಚ್ಚ ಖಾರದ ಪುಡಿನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಈ ರೀತಿಯಾಗಿ ರುಬ್ಕೊಳ್ಳಿ. ತುಂಬಾ ಫೈನ್ ಪೇಸ್ಟ್ ಆಗಿರಬೇಕು. ಯಾವುದೇ ಸಾಂಬಾರಿಗಾದರೂ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ರೆ ಮಾತ್ರ ಟೇಸ್ಟಿಯಾಗಿರುತ್ತೆ. ತರಿಯಾಗಿ ರುಬ್ಕೊಂಡ್ರೆ ಅದ್ರ ಟೇಸ್ಟೇ ಗೊತ್ತಾಗೋದಿಲ್ಲ, ಚೆನ್ನಾಗೂ ಆಗೋದಿಲ್ಲ ಸಾಂಬಾರು. ಇನ್ನು ಆಯಿಲ್ನ ಹಾಕ್ದೇ ಖಾರನ ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೀನಿ. ಯಾಕೆ ಆಯಿಲ್ ಹಾಕಿಲ್ಲ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಇದೇ ರೀತಿಯಾಗಿ ನೋಡಿ. ಇನ್ನು ಕಾಳನ್ನು ಬೇಯಿಸಿ ಕಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಆ ಕಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಿಮಗೆ ಜಾಸ್ತಿ ನೀರು ಬೇಕಂದರೆ, ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ ಅಂತ ಹೇಳಿದರೆ ಸ್ವಲ್ಪ ತೆಳುವಾಗಿದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರೆಲ್ಲ ತಿಕ್ಕಾಗಿರಬೇಕು. ಈ ರೀತಿಯ ಬಸ್ಸಾರು ಮತ್ತು ಬೇಳೆ ಸಾರೆಲ್ಲ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಡೋಣ. ಇನ್ನು ಒಂದು ಕಡಾಯಲ್ಲಿ ಕಾಳನ್ನು ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಡಿಫ್ರೆಂಟಾಗಿ ಮಾಡ್ತೀನಿ, ನೀವು ನೋಡ್ತಾ ಇರ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿದಾದ ತಕ್ಷಣ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿನ ಪಲ್ಯಕ್ಕೂ ಕೂಡ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿ ಲೀವ್ಸ್ನ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿಯಾಗಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತುಂಬಾ ಫೈಬರ್ ಇರುತ್ತೆ ಇದು ಚಪ್ರದ ಅವರೆಕಾಯಲ್ಲಿ. ಇನ್ನು ಕಾಳುಗಳೆಲ್ಲ ಪ್ರೋಟೀನು ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಹಾಗಾಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು, ತುಂಬ ರುಚಿಕಟ್ಟಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಇನ್ನು ನಾನು ಯಾಕೆ ಆಯಿಲ್ ಹಾಕಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ಲ, ಅದರಲ್ಲೇ ಸ್ವಲ್ಪ ಫ್ರೈ ಆಗಿರೋವಂಥ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಸಾಸಿವೆನ ಬೆಳ್ಳುಳ್ಳಿನ ಹಾಕಿದ್ನಲ್ಲ, ಅದನ್ನೇ ತೆಗೆದು ಸ್ವಲ್ಪ ಸಾಂಬಾರಿಗೆ ಹಾಕ್ಬಿಟ್ಟು 1-2 ಸಲ ಕುದಿಸಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಯಿಲ್ ಹಾಕಿಲ್ಲ ಮುಂಚೆ, ಇದರಲ್ಲೇ ತೆಗ್ದು ಹಾಕೋಬೋದು, ಡಬಲ್ ಕೆಲಸ ಆಗೋದಿಲ್ಲ ನೋಡಿ. ಅವಾಗ ಸಾಂಬಾರಿಗೆ ಅಂತ ಖಾರನ ರುಬ್ಬಿಟ್ಕೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ 1-2 ಟೇಬಲ್ ಸ್ಪೂನಷ್ಟು, ಅದನ್ನು ಈ ಒಗ್ಗರಣೆಗೆ ಹಾಕಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದೇ ಡಿಫ್ರೆಂಟ್ ಸ್ಟೈಲ್ ಅಂತ ನಾನು ಹೇಳಿದ್ದು. ಡೈರೆಕ್ಟಾಗಿ ನಾವು ಹಾಗೇ ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. 1-2 ದಿನಗಳವರೆಗೂ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡಿದ್ರಿ ಕಾಳು ಅಂತೇಳಿದ್ರೆ, ಇವಾಗ ಎಷ್ಟು ಬೇಕು ಅದನ್ನು ಬಳಸ್ಕೊಂಡು ಸ್ವಲ್ಪ ಉಳಿದಿದ್ರೆ ತೆಗೆದಿಟ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೇಲೆ ಈ ರೀತಿ ಹಾಕ್ಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡ್ರೈ ಥರ ಅನಿಸುತ್ತೆ ನಿಮಗೆ ತಿನ್ನಲಿಕ್ಕೆ. ಇನ್ನು ಚಪ್ರದ ಅವರೆಕಾಯಿ ಎಲ್ಲ ಡಿಸೆಂಬರು ಅಥವಾ ನವೆಂಬರ್ ತಿಂಗಳಲ್ಲಿ ಸಿಗುತ್ತೆ. ಯಾಕಂದರೆ ಅದು ಅವರೆಕಾಯಿ ಯಾವಾಗ ಸಿಗುತ್ತೆ ಅದೇ ಸೀಸನಲ್ಲಿ ಇದನ್ನು ಕೂಡ ಸಿಗೋದು. ತುಂಬ ರೇರ್ ಇದು ಅಂತ ಹೇಳ್ಬೋದು. ವೆಜಿಟೇಬಲ್ ತುಂಬಾ
ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಈ ರೀತಿಯಾಗಿ ಅಪರೂಪಕ್ಕೆ ಸಿಗೋವಂಥ ತಿನಿಸುಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಒಂಥರ ಹಿಂದಿನ ಕಾಲಕ್ಕೆ ಹೋಗಿ ಬಂದ್ವಿ ಅನ್ನೋ ಒಂದು ಫೀಲ್ ಇರುತ್ತೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿನ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಸಾಲ್ಟು ಬೇಕಾದರೆ ನೀವು ಸಾಲ್ಟನ್ನು ಸೇರಿಸ್ಕೊಳ್ಬೋದು. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು. ರುಚಿನ ನೋಡಿಕೊಂಡು ಫೈನಲಾಗಿ ಟಚಪ್ ಕೊಡ್ಬೋದು ನೀವು. ಇಲ್ಲಿಗೆ ಈ ರೆಸಿಪಿ ಎಲ್ಲ ರೆಡಿ ಆಯಿತು ಕಾಳು. ಇನ್ನು ಸಾಂಬಾರಿಗೆ ಸ್ವಲ್ಪ ಕಾಯಿನ ಸೇರಿಸ್ಕೊಂಡು ಫೈನಲ್ ಟಚ್ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ. ಇನ್ನು ಕಾಳು ಮತ್ತು ಸಾಂಬಾರೆಲ್ಲ ರೆಡಿಯಾಗಿದೆ. ಇನ್ನು ಮುದ್ದೆಗೆ ಇಡ್ತಾಯಿದ್ದೀನಿ. ಬಸ್ಸಾರು ಮಾಡಿದ್ಮೇಲೆ ಮುದ್ದೆನ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಅನ್ನಕ್ಕೆಲ್ಲ ಮಾಡ್ಕೊಂಡು ತಿಂದರೆ ಅದಷ್ಟು ಕಂಪ್ಲೀಟ್ ಅನಿಸೋದಿಲ್ಲ ಊಟ. ಹಾಗಾಗಿ ನಾನು ಮುದ್ದೆನ ಮಾಡ್ಕೊಳ್ತಾಯಿದ್ದೀನಿ. ಬಾಣಲಿಲಿ ನಾನು ಯೂಶ್ವಲಿ ಮಾಡ್ಕೊಳ್ಳೋದು, ಯಾಕಂದರೆ ಇಬ್ಬರೇ ಇರೋದ್ರಿಂದ ಪಾತ್ರೆ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಬಾಣಲಿಲಿ ಮಾಡೋದ್ರಿಂದ ಕೆಳಗಡೆ ಇಟ್ಕೊಂಡು ಮತ್ತೆ ಹೊಂದಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಗ್ಯಾಸ್ ಮೇಲೆ ನೀವು ಹೊಂದಿಸ್ಕೊಳ್ಬೋದು. ಈ ರೀತಿಯಾಗಿ ನೀಟಾಗಿ ಕುದಾದ ನಂತರ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ನೀಟಾಗಿ ಬೆಂದಿದೆ. ಇವಾಗ ಒಂದು ಸ್ವಲ್ಪ ಸ್ಟೀಮ್ ಮಾಡಿ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಪರ್ಫೆಕ್ಟಾಗಿ ಮುದ್ದೆ ರೆಡಿ ಆಗುತ್ತೆ. ಇನ್ನೆಲ್ಲ ಕಾಳು ಎಲ್ಲ ರೆಡಿ ಆಯಿತು. ಇನ್ನು ಬಡಿಸ್ಕೊಂಡು ಬಾರಿಸ್ತಿರೋದೆ. ಇವತ್ತಿನ ಈ ಚಪ್ರದ ಅವರೆಕಾಯಿ ಮಾಡಿರೋ ಶೈಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.